ಡಿಕೆಶಿ ಪ್ರಾರ್ಥನೆ, ಡಿಕೆ ಸುರೇಶ್ ಹಣೆ ಬರಹದ ಮಾತು. ಸಿಎಂ ಕುರ್ಚಿಗೋಸ್ಕರ ಪಟ್ಟು ಹಿಡಿದ್ರ ಅಣ್ಣ ತಮ್ಮಂದಿರು. ಕಾಂಗ್ರೆಸ್ ಕುರ್ಚಿ ಮಧ್ಯೆ ಡಿಕೆ ಸುರೇಶ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿಗಾಗಿ ಅಣ್ಣ ತಮ್ಮಂದಿರು ಪಟ್ಟು ಹಿಡಿದ್ರ. ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ನಡುವೆ ಡಿಕೆ ಸುರೇಶ್ ಅವರು ಕೊಟ್ಟಂತ ಅಚ್ಚರಿಯ ಹೇಳಿಕೆ. ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಪಕ್ಷ ತಾಳ್ಮೆಯಿಂದ ಇರಿ ಅಂತ ಈಗಾಗಲೇ ಹೇಳಿದೆ. ಸೂಕ್ತ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಪಕ್ಷ ಹಾಗೂ ಶಾಸಕರ ಹಿತದೃಷ್ಟಿಯಿಂದ ಕಾಯ್ತಾ ಇದ್ದೀವಿ. ಡಿಕೆಶಿ ಅಧ್ಯಕ್ಷರು ಆಗಿರೋದ್ರಿಂದ ಶಿಸ್ತನ್ನ ಕಾಪಾಡಿಕೊಳ್ಬೇಕು ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಹೇಳಿದೆ, ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ರಾಹುಲ್ ಗಾಂಧಿ ಎಲ್ಲರ ದೃಷ್ಟಿಕೋನದಲ್ಲಿ ಚಿಂತಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಮಗ್ ಹೊಸಬರಲ್ಲ, ಡಿಕೆ ಸುರೇಶ್ ಹೇಳಿರೋದು. ಖರ್ಗೆ ನಮಗೂ ಬಾಯಿ ಬಿಡಲ್ಲ ಅಂತ ನಕ್ರು ಡಿಕೆ ಸುರೇಶ್. ನಾನು ಡಿಕೆ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ, ಮಂತ್ರಿ ಆಗೋರು ಅವರ ದೃಷ್ಟಿಯಿಂದ ನೋಡ್ತಾರೆ. ಇದು ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟಂತ ಹೇಳಿಕೆ. ಕುರ್ಚಿ ಸಂಘರ್ಷದ ನಡುವೆ ಒಂದಷ್ಟು ಅಚ್ಚರಿಯ ಮಾತುಗಳನ್ನಾಡಿದ್ದಾರೆ ಡಿಕೆ ಸುರೇಶ್. ಹಣೆ ಬರಕದಲ್ಲಿದ್ರೆ ನಮ್ಮಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಹೈಕಮಾಂಡ್ ಈಗ ಕಾದು ನೋಡೋದಕ್ಕೆ ಹೇಳಿದೆ, ಹಾಗಾಗಿ ಸಮಾಧಾನವಾಗಿ ಕಾಯ್ತೀವಿ. ಇದು ಡಿಕೆ ಸುರೇಶ್ ಕೊಟ್ಟಂತ ಹೇಳಿಕೆ. ಇದು ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು. ಎಲ್ಲ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ. ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು. ನನಗೆ ನಿಮಗೆ ಏನಾಗ್ತದೆ, ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ. ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ. ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ. ಆದರೆ ರಾಹುಲ್ ಗಾಂಧಿಯವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಅವ್ರು ನಮಗೆ ಬಾಯ್ ಬಿಡಲ್ಲ, ನಿಮ್ಗೆ ಬಿಡ್ತಾರ? ಸರಿನಪ್ಪ, ಅವರು ನಮಗೆ ಬಾಯ್ ಬಿಡಲ್ಲ, ನಿಮ್ಗೆ ಬಾಯ್ ಬಿಡ್ತಾರ? ಅದು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.